ಟೇಸ್ಟಲ್ಲಿ ಪರ್ಫೆಕ್ಟ್ ಆಗಿ ಹಾಗೆ ಕ್ರಿಸ್ಪಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುವಂಥ ಗೋಬಿ 65 ಅಥವಾ ಡ್ರೈ ಗೋಬಿನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಮೊದಲಿಗೆ ಒಂದು 200ರಿಂದ 300 ಗ್ರಾಮ್ ಆಗುವಷ್ಟು ಗೋಬಿನ ಚೆನ್ನಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಬೇಕಿದ್ರೆ ಇನ್ನೊಂದು ಸ್ವಲ್ಪ ದಪ್ಪನೂ ಕಟ್ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು 5 ನಿಮಿಷ ಗೋಬಿನ ನೀರಲ್ಲೇ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಯಾಕಂದರೆ ಇದರಲ್ಲಿರೋ ಕಸ ಏನಾದರೂ ಹುಳು ಇದ್ದರೆ ಎಲ್ಲ ಹೊರಟೋಗುತ್ತೆ. ಈ ಥರ ಗೋಬಿನ 5 ನಿಮಿಷ ನೀರಲ್ಲಿ ಬಿಡಬೇಕು. 5 ನಿಮಿಷದ ನಂತರ ಗೋಬಿನ ನೀರಿಂದ ತೆಗೆದುಬಿಟ್ಟು ಒಂದು ಜರಡಿಗೆ ಹಾಕ್ಕೊಳ್ಬೇಕು. ಆ ನಂತರ ಈ ಗೋಬಿನ ಬ್ಲಾಂಚ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಕುದಿತಿರೋ ನೀರಿಗೆ ಹಾಕಿಬಿಟ್ಟು ಗೋಬಿನ ಒಂದು 2ರಿಂದ 3 ನಿಮಿಷ ಕುದಿಸ್ಬೇಕಾಗತ್ತೆ. ಇವಾಗ ಗೋಬಿನ ನೀರಲ್ಲಿ ಚೆನ್ನಾಗಿ ತೊಳೆದಿದ್ದಾಗಿದೆ. 5 ನಿಮಿಷ ನೀರಲ್ಲಿ ನೆನೆ ಹಾಕಿಬಿಟ್ಟು ಆ ನಂತರ ನೀರನ್ನು ತೆಗೆದು ಒಂದು ಜರಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಗೋಬಿ ಮುಳುಗುವಷ್ಟು ನೀರು ಹಾಕಿದರೆ ಸಾಕು, ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ಹಾಗೆ ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ನೀರು ಚೆನ್ನಾಗಿ ಕುದಿ ಬರಬೇಕು. ಆ ನಂತರನೇ ತೊಳೆದಿರ್ತಕ್ಕಂಥ ಗೋಬಿನ ಹಾಕಬೇಕಾಗತ್ತೆ. ಇದನ್ನೇ ಬ್ಲಾಂಚಿಂಗ್ ಅನ್ನೋದು. ಅಂದರೆ ಕುದಿತಿರೋ ನೀರಿಗೆ ವೆಜಿಟೇಬಲ್ಸನ್ನು ಹಾಕಿಬಿಟ್ಟು ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಅದನ್ನು ಬ್ಲಾಂಚಿಂಗ್ ಅಂತೀವಿ. 2ರಿಂದ 3 ನಿಮಿಷ ಗೋಬಿನ ಕುದಿಸಿದ ನಂತರ ತಕ್ಷಣಕ್ಕೆ ಒಂದು ಜರಡಿಗೆ ತೆಗೆದುಬಿಡಬೇಕು. 2ರಿಂದ 3 ನಿಮಿಷ ಟೈಮರ್ ಸೆಟ್ ಮಾಡ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು ಕುದಿ ಬಂದರೆ ಸಾಕು. ಈ ರೀತಿ ಗೋಬಿ ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಸ್ಟ್ರೈನರ್ಗೆ ಹಾಕಿಬಿಟ್ಟು ಗೋಬಿಲಿರ್ತಕ್ಕಂಥ ಎಲ್ಲ ನೀರಿನಂಶ ಹೊರಟೋಗೋವರೆಗೂ ಹಾಗೆ ಜರಡಿಯಲ್ಲಿ ಬಿಡಬೇಕಾಗತ್ತೆ. ಗೋಬಿನ ಜಾಸ್ತಿ ಓವರ್ ಕುಕ್ ಮಾಡಬಾರ್ದು, ಸ್ವಲ್ಪ ಸಾಫ್ಟ್ನೆಸ್ ಬಂದರೆ ಸಾಕು. ಹಾಗೆ ಅದರಲ್ಲಿರೋ ಹಸಿ ಅಂಶ ಹೊರಟೋಗ್ಲಿ ಅಂತ ಹೇಳಿ ಗೋಬಿನ ಕುದಿಸ್ತಾ ಇರೋದು. ಇವಾಗ ಗೋಬಿ ಚೆನ್ನಾಗಿ ಕುದ್ದಿದೆ. ಇದನ್ನು ಒಂದು ಜರಡಿಗೆ ಹಾಕಿಬಿಟ್ಟು ಎಲ್ಲ ನೀರನ್ನು ತೆಗಿತಾ ಇದ್ದೀನಿ. ಈ ಗೋಬಿಲಿರ್ತಕ್ಕಂಥ ನೀರಿನಂಶ ಹೊರಟೋಗೋವರೆಗೂ ಇದಕ್ಕೆ ಬೇಕಾಗಿರೋ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. 4 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಕಾರ್ನ್ ಸ್ಟಾರ್ಚನ್ನು ಹಾಕ್ತಾಯಿದ್ದೀನಿ. ಕಾರ್ನ್ ಸ್ಟಾರ್ಚ್ ಇಲ್ಲ ಅಂದರೂ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು. 4 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದನ್ನು ಒಂದು ಸಲ ಜರಡಿ ಹಿಡ್ಕೊಳ್ಬೇಕು. ಕಾರ್ನ್ ಸ್ಟಾರ್ಚ್ ಎದಕ್ಕೆ ಹಾಕ್ತಾ ಇರೋದು ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ, ಅದಕ್ಕೆ. ಇವಾಗ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಡಿದ್ದಾಗಿದೆ. ಇದಕ್ಕೆ ಇವಾಗ 1 ಚಮಚದಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಕರಿಮೆಣಸಿನ ಪೌಡರ್ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಗರಂ ಮಸಾಲ ಪೌಡರ್ ಮತ್ತು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ಬ್ಲಾಂಚ್ ಮಾಡಿಟ್ಟಿರ್ತಕ್ಕಂಥ ಗೋಬಿನ ಹಾಕ್ತಾಯಿದ್ದೀನಿ. ಗೋಬಿನ ಬ್ಲಾಂಚ್ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕೋದ್ರಿಂದ ಗೋಬಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ. ಹಾಗೆ ಉಪ್ಪು ಹಾಕೋದ್ರಿಂದ ಗೋಬಿ ಒಳಗಡೆನೂ ಸಹ ಸ್ವಲ್ಪ ಉಪ್ಪಿನಂಶ ಸೇರಿಕೊಳ್ಳುತ್ತೆ. ಸ್ವಲ್ಪ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ಗೋಬಿನ ತೊಳೆಯುವಾಗೂ ಸಹ ಉಪ್ಪನ್ನು ಹಾಕಿದ್ವಿ, ಕುದಿಸೋವಾಗೂ ಸಹ ಉಪ್ಪನ್ನು ಬಳಸಿದ್ವಿ. ಇವಾಗ ಹಿಟ್ಟು ಕಲಿಸೋವಾಗ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು. ಇವಾಗ ಒಂದು ಸಲ ನೀರು ಹಾಕದೇನೆ ಎಲ್ಲ ಹಿಟ್ಟು ಮತ್ತು ಗೋಬಿನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಆ ನಂತರ ಸ್ವಲ್ಪ ಕೈಯಿಂದ ನೀರನ್ನು ಚಿಮ್ಕಿಸ್ತಾ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಕೋಟಿಂಗ್ ಚೆನ್ನಾಗಿ ಬರೋದಿಲ್ಲ. ತುಂಬಾ ಲೂಸ್ ಆದರೆ ಗೋಬಿಗೆ ಚೆನ್ನಾಗಿ ಕೋಟಿಂಗ್ ಆಗೋದಿಲ್ಲ. ತುಂಬಾ ಗಟ್ಟಿಯಾದರೂ ಅಲ್ಲಲ್ಲಿ ಕೋಟಿಂಗ್ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಹಾಗೆ ಡ್ರೈ ಆಗಿ ಉಳಿದ್ಬಿಡುತ್ತೆ. ಇವಾಗ ಗೋಬಿಗೆ ಹಿಟ್ಟಿನ ಕೋಟಿಂಗ್ ಚೆನ್ನಾಗಿ ಅಂಟ್ಕೊಂಡಿದೆ. ಇದನ್ನು ಯಾವುದೇ ರೀತಿ ರೆಸ್ಟಿಗೆ ಬಿಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಎಣ್ಣೆನ ಕಾಯಿಸ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋವಂಥದ್ದು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಬಜ್ಜಿ ಬಿಡೋದಕ್ಕೆ ಎಷ್ಟು ಎಣ್ಣೆ ಬಿಸಿ ಇರಬೇಕು ಅಷ್ಟು ಎಣ್ಣೆ ಬಿಸಿ ಇದ್ದರೆ ಸಾಕು. ಇವಾಗ ಎಣ್ಣೆ ಕಾದಿದ ನಂತರ ಒಂದೊಂದಾಗಿ ಈ ಗೋಬಿನ ಕೋಟಿಂಗ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಬೇಕಾಗತ್ತೆ. ಯಾವ ರೀತಿ ಬಜ್ಜಿ ಕರಿತೀವೋ ಅದೇ ರೀತಿ ಇದನ್ನು ಸಹ ಮಾಡ್ಕೊಳ್ಳೋದು. ಈ ಗೋಬಿ ಮಿಶ್ರಣನ ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ಹಾಕೋವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ಎಷ್ಟು ಗೋಬಿ ಮಿಶ್ರಣ ಎಣ್ಣೆಯಲ್ಲಿ ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ತಕ್ಷಣಕ್ಕೆ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಸಣ್ಣ ಉರಿಯಲ್ಲಿ ಈ ಗೋಬಿನ ಫ್ರೈ ಮಾಡೋದ್ರಿಂದ ಗೋಬಿ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳುತ್ತೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಗೋಬಿನ ಹುರ್ಕೊಳ್ಳೋದ್ರಿಂದ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲುಗಡೆ ಒಂದು ಔಟರ್ ಲೇಯರ್ ಏನಿದೆ ಗೋಬಿ ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೂ ಹೈ ಫ್ಲೇಮಲ್ಲಿ ಹುರ್ಕೊಂಡ್ಬಿಟ್ಟು ಆ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ಒಂದು 2ರಿಂದ 3 ನಿಮಿಷ ಹಾಕಿ ಗೋಬಿನ ಕರ್ಕೊಳ್ಬೇಕು. ಸ್ವಲ್ಪ ಕ್ರಿಸ್ಪಿನೆಸ್ ಅಂದರೆ ಈ ತಿರು ಹಾಕಬೇಕಾದ್ರೆ ಗೊತ್ತಾಗುತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ ಕ್ರಂಚಿನೆಸ್ ಬಂದಿದೆ ಅಂತ. ಆವಾಗ ಫ್ಲೇಮನ್ನು ಸಣ್ಣ ಉರಿಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಒಂದು 2ರಿಂದ 3 ನಿಮಿಷ ಹುರ್ಕೊಳ್ಬೇಕು. ಬರ್ತಾ ಸ್ವಲ್ಪ ಸೈಜ್ ಕೂಡ ಶ್ರಿಂಕ್ ಆಗುತ್ತೆ, ಅಂದರೆ ಚಿಕ್ಕದಾಗುತ್ತೆ. ಮೊದಲಿಗೆ ಹಾಕಿದ್ದು ಸ್ವಲ್ಪ ದಪ್ಪ ಇತ್ತು, ಕುದೀತಾ
ಅದೆಲ್ಲ ಗೋಬಿ ಸ್ವಲ್ಪ ಸಣ್ಣದಾಗಿ ಹಾಗೆ ಕ್ರಂಚಿಯಾಗಿ ಬರುತ್ತೆ. ಇವಾಗ ಗೋಬಿ ಚೆನ್ನಾಗಿ ಒಳಗಡೆನೂ ಬೆಂದಿದೆ ಹಾಗೆ ಮೇಲ್ಗಡೆನೂ ಕ್ರಿಸ್ಪಿಯಾಗಿ ಬಂದಿದೆ. ನೋಡ್ತಾ ಇರ್ಬೋದು ಮೇಲ್ಗಡೆ ನೊರೆನೂ ಸಹ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇನ್ನೊಂದು ನಿಮಿಷ ಇದನ್ನು ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಎಣ್ಣೆಯಿಂದ ಗೋಬಿನ ತಗೊಳ್ಬೇಕು. ಇದೇ ರೀತಿ ಎಲ್ಲ ಗೋಬಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಸೆಕೆಂಡ್ ಬ್ಯಾಚ್ ಗೋಬಿ ಮಿಶ್ರಣನ ಎಣ್ಣೆಯಲ್ಲಿ ಕರಿಯುವಾಗ ಮತ್ತೊಂದು ಸಲ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಕೆಳಗಡೆ ಹಿಟ್ಟು ಹಾಗೆ ಉಳಿದ್ಬಿಟ್ಟು ಮೇಲ್ಗಡೆ ಗೋಬಿ ಹಾಗೆ ಉಳಿದು ಚೆನ್ನಾಗಿ ಕೋಟಿಂಗ್ ಆಗೋದಿಲ್ಲ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಲ ಹಾಕಿದರೆ ಈ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಯಾವಾಗ ಬೇಕೋ ಆವಾಗ ಈ ಗೋಬಿನ ಹಾಕ್ಕೊಂಡ್ಬಿಟ್ಟು ತಿನ್ಬೋದು. ಅಂದರೆ ಬಿಸಿ ಬಿಸಿ ಇರೋವಾಗಲೇ ತಿನ್ನಬೇಕು ಅಂದರೆ ಈ ಕಲಸಿರ್ತಕ್ಕಂಥ ಮಿಶ್ರಣನ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕೋ ಆವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿ ಇರೋದನ್ನು ತಿನ್ಬೋದು. ಈ ಕಲಸಿಟ್ಟಿರ್ತಕ್ಕಂಥ ಹಿಟ್ಟು ಮತ್ತು ಗೋಬಿ ಮಿಶ್ರಣ ಬೇಗ ಏನು ಹಾಳಾಗೋದಿಲ್ಲ. ಇದನ್ನು 3 ರಿಂದ 4 ಗಂಟೆವರೆಗೂ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇಲ್ಲಿ ನಾನು ಎಕ್ಸ್ಟ್ರಾ ಮಸಾಲೆ ಪದಾರ್ಥಗಳನ್ನು ಹಾಕಿಲ್ಲ. ಯಾಕಂದರೆ ಗರಂ ಮಸಾಲೆ ಹಾಕಿರೋದ್ರಿಂದ ಅದರಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳು ಇರೋದ್ರಿಂದ ಮೇಲ್ಗಡೆ ಎಕ್ಸ್ಟ್ರಾ ಫ್ಲೇವರ್ಸ್ ಹಾಕಿಲ್ಲ. ಬೇಕಿದ್ರೆ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಮತ್ತು ಧನಿಯಾ ಪೌಡ್ರನ್ನು ಹಾಕ್ಕೊಳ್ಬೋದು. ಹಿಟ್ಟು ಕಲಿಸುವಾಗ ನಾನು ಯಾವುದೇ ಫುಡ್ ಕಲರನ್ನು ಬಳಸಿಲ್ಲ. ಬೇಕಿದ್ದರೆ ಹಾಕ್ಕೊಳ್ಬೋದು. ಆದರೆ ನ್ಯಾಚುರಲ್ ಬಣ್ಣ ಬೇಕಿದ್ದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ಸಹ ಬಳಸ್ಕೋಬೋದು. ಅದು ಇಲ್ಲಾಂದರೆ ಬ್ಯಾಡಗಿ ಮೆಣಸಿನಕಾಯಿನಿಂದ ಖಾರ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು. ಇಲ್ಲಿ ನಾನು ಬಳಸಿರ್ತಕ್ಕಂಥ ಅಚ್ಕಾರದ ಪುಡಿ ಚೆನ್ನಾಗಿ ಕೆಂಪು ಬಣ್ಣ ಇರೋದ್ರಿಂದ ನ್ಯಾಚುರಲ್ ಆಗಿ ಬಣ್ಣ ಬಂದಿದೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ, ಸ್ವಲ್ಪ ಬೆಳ್ಳುಳ್ಳಿ ಹಾಗೆ 2 ಹಸಿಮೆಣಸಿನಕಾಯಿನ ಈ ರೀತಿ ಸ್ಲಿಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಹಸಿಮೆಣಸಿನಕಾಯಿ ಸಿಡೋದಿಲ್ಲ. ಈ ರೀತಿ ಸೀಳ್ಬಿಟ್ಟು ಹಾಕೋದ್ರಿಂದ ಮೊದಲಿಗೆ ಹಸಿಮೆಣಸಿನಕಾಯಿ, ಆ ನಂತರ ಬೆಳ್ಳುಳ್ಳಿ, ಆ ನಂತರ ಕರಿಬೇವಿನ ಎಲೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೋಬಿ 65 ಅಥವಾ ಡ್ರೈ ಗೋಬಿ ರೆಡಿ ಆಗಿದೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.